ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಭವ್ಯ ಚಂದು. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇದು ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ, ಫ್ರೈಡೇದು ಇವತ್ತಿಂದು. ನನ್ನ ಮಗ ರೀಡ್ ಮಾಡ್ತಾ ಇದ್ದಾನೆ. ಎವ್ರಿ ಮಾರ್ನಿಂಗ್ ಹಾಫ್ ಆನ್ ಅವರ್ ರೀಡ್ ಮಾಡಿಸ್ತೀನಿ. ನನ್ನ ಮಗಳು ಕೂಡ ಅಲ್ಲೇ ರೀಡ್ ಮಾಡ್ತಾ ಇದ್ದಾಳೆ, ನೋಡ್ಬೋದು. ಹಾಗೆ ಆಟೋ ಬರೋದು ಇನ್ನೂ ಲೇಟ್ ಆಗಿತ್ತು, ಇನ್ನೂ ಬಂದಿರಲಿಲ್ಲ. ಸೊ ಮಗನೇ ಒಂದು ಡ್ಯಾನ್ಸ್ ಆಡೋ ಮಗನೇ, ಇನ್ನೂ ಟೈಮ್ ಇದೆ ಅಂತ ಹೇಳ್ತಾ ಇದೆ. ಡ್ಯಾನ್ಸ್ ಆಡ್ತಾ ಇದ್ದಾನೆ, ನೋಡ್ಬೋದು ನೀವು. ರಾತ್ರಿ ಲೇಟ್ ಆಯಿತು, ಮಲಗೋದು ಆಗಿಲ್ಲ. ಸೊ ಇದು ಫ್ರೈಡೇ ಬೆಳಗ್ಗೆದು ಪೂಜೆ, ಫ್ರೈಡೇ ಅಲ್ವಾ. ಸೊ ಪೂಜೆ ಮಾಡ್ತಾ ಇದ್ದೀನಿ. ನೈಟು ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಅಪ್ಲೋಡ್ ಮಾಡೋದಕ್ಕೆ, ಫುಲ್ಲು ಲೇಟ್ ಆಯಿತು. ಸೊ ಬೆಳಗ್ಗೆ ಬೇಗ ಎದ್ದೊಳೋದಕ್ಕಾಗಿಲ್ಲ. ಸೊ ಹಾಗೆ ಮಾವ ಬಂದಿದ್ದರು, ಡೈಲಿ ಬರ್ತಾ ಇರ್ತಾರೆ. ಟಿಫನ್ ಕೊಟ್ಟಿದ್ದೆ, ಪಲಾವ್ ಮಾಡಿದೆ ಇವತ್ತು. ಟಿಫನ್ ಮಾಡ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಸೊ ನಾನು ಕೂಡ ಕೆಲಸ ಎಲ್ಲ ಮುಗಿಸಿ, ಪೂಜೆ ಎಲ್ಲ ಮುಗಿಸಿ ನಾನು ಕೂಡ ಟಿಫನ್ ಮಾಡ್ತಾ ಇದ್ದೀನಿ ಅವ್ರ ಜೊತೆನೇ, ನೋಡ್ತಾ ಇರ್ಬೋದು. ಇದು ಸಂಜೆಯ ವ್ಲಾಗ್ ಆಗಿರುತ್ತೆ. ಸೊ ಈಗ ಅಡುಗೆ ಮಾಡಬೇಕು. ಯಾಕೋ ಇವತ್ತು ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಸೊ ಹಸ್ಬೆಂಡ್ಗೆ ಕಾಲ್ ಮಾಡಿದೆ, ಚಿಕನ್ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಿದೆ ಅಂತ. ಸೊ ಅವ್ರು ಊಟಕ್ಕೆ ಬಂದಾಗ ತೊಗೊಂಬಂದು ಕೊಟ್ಟಿದ್ದಾರೆ. ಸೊ ಬನ್ನಿ ಬಿರಿಯಾನಿ ಮಾಡಿಕೊಂಡು ಬ್ಯಾಟಿಂಗ್ ಮಾಡೋಣ. ಒಳ್ಳೆ ಬ್ಯಾಟಿಂಗ್ ಇವತ್ತು. ಚಿಕನ್ ಬಿರಿಯಾನಿಗೆ ಏನೇನು ಬೇಕು ಎಲ್ಲ ಐಟಮ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಚಿಕನ್ ಮತ್ತು ಒಗ್ಗರಣೆಗೆ ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಮತ್ತು ಪಲಾವ್ ಐಟಮ್ಸು. ಸೊ ರುಬ್ಕೊಳ್ಳೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ, ಗೋಡಂಬಿ, ಪಾಲಕ್, ಇಷ್ಟು ಚಕ್ಕೆ ಲವಂಗ ಇಷ್ಟು ಗ್ರೈಂಡ್ ಮಾಡ್ಕೊಬೇಕು. ಇದು ಮಸಾಲೆ ಪದಾರ್ಥ ಎಲ್ಲ ಹಾಕಿದ್ಮೇಲೆ ಮೊಸರು. ಚಿಕನ್ ಬಿರಿಯಾನಿಗೆ ಮೇಯ್ನ್ ತೇಜು ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ ಮಸಾಲ ಪೌಡರ್. ತುಂಬಾ ಟೇಸ್ಟಿಯಾಗಿರುತ್ತೆ. ನಾನೊಂದು ಸಲ ಟ್ರೈ ಮಾಡಿದ್ದೆ, ತುಂಬಾ ಟೇಸ್ಟಿಯಾಗಿದೆ. ನೀವು ಟ್ರೈ ಮಾಡಿ. ಆಯಿಲ್ ಕಾದಿದೆ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. ಪಲಾವ್ ಸಾಮಾನು ಮತ್ತು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಹಾಕಿದ್ದೀನಿ. ಇನ್ನೇನು ಫ್ರೈ ಆಗಿದೆ. ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. 2 ಟೊಮೆಟೊ ಸಾಕು. ಸೊ ಫ್ರೈ ಆಗಲಿ ಸ್ವಲ್ಪ. ಈರುಳ್ಳಿ ಮತ್ತು ಟೊಮೆಟೊ ಫ್ರೈ ಆಗ್ತಿದೆ. ಫ್ರೈ ಆಗಲಿ. ಅಷ್ಟರಲ್ಲಿ ನಾವು ಮಸಾಲೆನ ರುಬ್ಕೊಂಡು ಬರೋಣ. ಬನ್ನಿ ಈಗ ರುಬ್ಕೊಂಡು ಬರೋಣ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಗೋಡಂಬಿ, ಚಕ್ಕೆ ಲವಂಗ, ಕೊತ್ತಂಬರಿ, ಪುದೀನ ಸ್ವಲ್ಪ, ಪಾಲಕ್ ಸ್ವಲ್ಪ. ಪಾಲಕ್ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಕೊಡುತ್ತೆ. ಪಾಲಕ್ ಹಾಕ್ತಿರನೇ ಕೆಲವ್ರು ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ಬಟ್ ಪಾಲಕ್ ಹಾಕಿದ್ರೆ ಚಿಕನ್ ಬಿರಿಯಾನಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ. ಚಿಕನ್ ಹಾಕಿದಾಗ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಇಲ್ಲ ಅಂತಂದರೆ ಚಿಕನ್ ಆ್ಯಡ್ ಮಾಡಿದಾಗ ಸ್ವಲ್ಪ ಉಪ್ಪು ಹಾಕ್ಕೊಬೇಕು. ಯಾಕಂದರೆ ಚಿಕನ್ಗೆಲ್ಲ ಸ್ವಲ್ಪ ಉಪ್ಪು ಹಿಡಿಬೇಕಲ್ವಾ. ಮಸಾಲೆ ಎಲ್ಲ ಹಾಕಿದ್ಮೇಲೆ ಉಪ್ಪು ಹಾಕಿದ್ರೆ ಅಷ್ಟು ಚಿಕನ್ಗೆ ಹಿಡಿಯೋದಿಲ್ಲ. ಸೊ ಚಿಕನ್ ಹಾಕಿದಾಗ ಸ್ವಲ್ಪ ಉಪ್ಪು ಹಾಕ್ಕೊಬೇಕು.
ಸ್ವಲ್ಪ ಅರಿಶಿಣ, ಸೊ ಬನ್ನಿ ಮಿಕ್ಸ್ ಕೊಡೋಣ ಸ್ವಲ್ಪ. ನಾವು ಬಿರಿಯಾನಿಗೆ ಹಸಿಮೆಣಸಿನ್ಕಾಯಿ ಏನು ಹಾಕೊತಾ ಇಲ್ಲ ರುಬ್ಬೋದಕ್ಕೆ, ಯಾಕೆಂದರೆ ಚಿಲ್ಲಿ ಪೌಡರೇ ಇದೆ, ಅದೇ ಆ್ಯಡ್ ಮಾಡ್ತೀನಿ. ಸೊ ಹಸಿಮೆಣಸಿನ್ಕಾಯಿ ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ, ಸೊ ಆದ್ದರಿಂದ ನಾನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಸೊ ಜಸ್ಟ್ ಒಗ್ಗರಣೆಗೆ ಮಾತ್ರ 2 ಹಾಕಿದ್ದೆ ಅಷ್ಟೇ. ಸೊ ಬನ್ನಿ ಈಗ ರುಬ್ಕೊಂಡಿರುವಂಥ ಮಸಾಲೆ ಆ್ಯಡ್ ಮಾಡೋಣ. ಹಾಕಿದ್ದೀವಲ್ಲ ಫುಲ್ ಗ್ರೀನ್ ಚೆನ್ನಾಗಿದೆ. ಪಾಲಕ್ ಹಾಕಿದ್ರೆ ಅದ್ರ ಟೇಸ್ಟೇ ಬೇರೆ. ನೀವು ಟ್ರೈ ಮಾಡಿ. ಚಿಕನ್ ಬಿರಿಯಾನಿಗೆ ಆಗ್ಬೋದು, ಮಟನ್ ಬಿರಿಯಾನಿಗೆ ಆಗ್ಬೋದು. ಪಾಲಕ್ ಸ್ವಲ್ಪ ರುಬ್ಕೊಂಡು ಚಿಕನ್ ಬಿರಿಯಾನಿಗೆ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಚಿಲ್ಲಿ ಪೌಡರ್ ಸ್ವಲ್ಪ, ಹಸಿಮೆಣಸಿನ್ಕಾಯಿ ಹಾಕಿಲ್ಲ ಅಲ್ವಾ ರುಬ್ಬೋದಕ್ಕೆ, ಸೊ ಚಿಲ್ಲಿ ಪೌಡರು. ಸೊ ಹಾಗೆ ಧನಿಯಾ ಪುಡಿ ಸ್ವಲ್ಪ, ಸೊ ಇದು ನಾನು ಆಗಲೇ ಹೇಳ್ದಂಗೆ ತೇಜು ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ ಪೌಡರು, ಇದೊಂದು 2 ಸ್ಪೂನ್ ಹಾಕ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಮೊಸರು ಸ್ವಲ್ಪ, ನೋಡೋದಕ್ಕೆ ಮಿಕ್ಸ್ ಕೊಡಿ. ಮಿಕ್ಸ್ ಕೊಟ್ಮೇಲೆ ಒಂದು 5 ಮಿನಿಟ್ಸ್ ಬಿಡಿ, ಯಾಕೆಂದರೆ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು. ಯಾಕೆಂದರೆ ನಾನು ಆಯಿಲಲ್ಲಿ ಫ್ರೈ ಮಾಡಿಕೊಂಡು ರುಬ್ಕೊಂಡಿಲ್ಲ, ಸೊ ಹಾಗಾಗಿ ಹಸಿದೇನೆ ಹಾಕಿ ಮಾಡಿದ್ದೀನಿ. ಸೊ ಅದು ಚೆನ್ನಾಗಿರುತ್ತೆ ಒಂದೊಂದು ಟೈಮು, ಯಾಕಂದರೆ ಯಾವಾಗೂ ಒಂದೇ ಥರ ಮಾಡೋದಕ್ಕಿಂತ ಡಿಫ್ರೆಂಟಾಗಿ ಮಾಡ್ತಾ ಇರಬೇಕು. ಹಾಕಿಲ್ಲ, ಕೊಬ್ಬರಿ ಹಾಕಿಲ್ಲ, ಸೊ ಹಾಗೆ ಮಾಡ್ತಾಯಿದ್ದೀನಿ. ಈ ತೆಂಗಿನಕಾಯಿ ಮತ್ತು ಇನ್ನೊಂದು ಏನಂತಾರೆ ಟೊಮೆಟೊ ಆ ಥರ ಎಲ್ಲ ಹಾಕ್ದಾಗ ಅದೇ ಬೇರೆ ಫ್ಲೇವರ್ ಆಗೋಗ್ಬಿಡುತ್ತೆ. ಸೊ ಸ್ವಲ್ಪ ಡಿಫ್ರೆಂಟಾಗಿರಬೇಕು. ನಮ್ಮಮ್ಮ ಆಗಿದ್ರೆ ಅರ್ಧ ಚಿಪ್ ತೆಂಗಿನಕಾಯಿ ಹಾಕ್ಬಿಟ್ಟಿರೋರು ಬಿರಿಯಾನಿಗೆ. ಯಾರೆಲ್ಲ ತೇಜು ನಾಟಿ ಸ್ಟೈಲ್ ದೊಣ್ಣೆ ಬಿರಿಯಾನಿ ಪೌಡರ್ ಯೂಸ್ ಮಾಡ್ತಿದ್ದೀರೋ, ಸೊ ಉಪ್ಪು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಯಾಕಂತಂದರೆ ಆ ಪೌಡರಲ್ಲಿ ಸ್ವಲ್ಪ ಉಪ್ಪಿರುತ್ತೆ, ಸೊ ಆದ್ದರಿಂದ ಉಪ್ಪು ಸ್ವಲ್ಪ ಕಮ್ಮಿ ಹಾಕ್ಕೊಬೇಕು. ನೀವು ನೋಡಿ ಹಾಕ್ಕೊಳ್ಳಿ, ಇಲ್ಲ ಅಂತ. ಸೊ ಈಗ ಬನ್ನಿ ತೊಳೆದಿಟ್ಕೊಂಡಿರೋ ಅಂಥ ರೈಸು, ನಾನು 3 ಗ್ಲಾಸಷ್ಟು ರೈಸ್ ತೊಗೊಂಡಿದ್ದೀನಿ, ಸಾಕು ಒಂದು ಟೈಮಿಗೆ. 3 ಗ್ಲಾಸ್ ನೀರಿಗೆ 6 ಗ್ಲಾಸ್, ಅದೇ ಅಳತೆಯಲ್ಲಿ 6 ಗ್ಲಾಸ್ ನೀರು ಹಾಕ್ಕೊಬೇಕು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು, ಸೊ 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ಹಾಕ್ಕೊಬೇಕು. ತುಂಬ ಉದುರಾಗಿ ಬರುತ್ತೆ. ಕೆಲವರು ತುಪ್ಪ ಲೈಕ್ ಮಾಡೋರು ತುಪ್ಪನೂ ಆ್ಯಡ್ ಮಾಡ್ಕೊಬೋದು, ತುಪ್ಪನೂ ಚೆನ್ನಾಗಿರುತ್ತೆ ಹಾಕಿದ್ರೆ. ಸೊ ನಾನು ತುಪ್ಪ ಈಗ ಹಾಕ್ತಾಯಿಲ್ಲ, ಯಾಕೆ ಅಂತಂದರೆ ಬೆಳಗ್ಗೆ ಪಲಾವ್ ಮಾಡಿದ್ದೆ, ಸೊ ಪಲಾವ್ಗೆ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಿದೆ, ಆದ್ದರಿಂದ ಬೇಡ ಅಂತ ಸ್ಕಿಪ್ ಮಾಡಿದ್ದೀನಿ. ಸೊ ನಾನೀಗ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಯಾವ ಥರ ಚಿಕನ್ ಬಿರಿಯಾನಿ ಆಗ್ತಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಅಷ್ಟೇ. ಕ್ಲೋಸ್ ಮಾಡಿಕೊಂಡು
ಸೊ ಕ್ಲೋಸ್ ಮಾಡಿದೆ. 1 ವಿಸಿಲ್ ಸಾಕು. ಯಾಕೆ ಅಂತಂದರೆ ಫಸ್ಟೇ ರೈಸ್ ಹಾಕಿ ಸ್ವಲ್ಪ ಕುದಿ ಬರತನ ಇದ್ವಲ್ಲ, ಸೊ 2 ವಿಸಿಲ್ ಆದರೆ ಸ್ವಲ್ಪ ನುಣ್ಣಗೆ ಹೋಗ್ಬಿಡುತ್ತೆ. 1 ವಿಸಿಲ್ ಸಾಕು ನಮಗೆ. ಬಿರಿಯಾನಿ ಆದಮೇಲೆ ಮತ್ತೆ ಬರುವ. ಬಿರಿಯಾನಿ ರೆಡಿ ಆಗ್ತಿದೆ. ಇನ್ನೊಂದು 10 ಮಿನಿಟ್ಸ್ ಅಷ್ಟೇ ಬಿರಿಯಾನಿ ರೆಡಿ. ತೀಟೆ ಸುಬ್ಬ ಬಂದ ತೀಟೆ ಸುಬ್ಬ ನೋಡ್ತಾ ಇರ್ಬೋದು. ಬಿರಿಯಾನಿ ರೆಡಿ ಇದೆ. ತುಂಬ ಸ್ಪೈಸಿಯಾಗಿ ಕಾಣಿಸ್ತಿದೆ. ಬನ್ನಿ ಬ್ಯಾಟಿಂಗ್ ಮಾಡೋಣ. ಸೊ ನನ್ನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಬಿರಿಯಾನಿ ಈಗ ಬ್ಯಾಟಿಂಗ್ ಮಾಡೋಣ. ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ನಂದು. ಇನ್ನು ನಾನೋಗಿ ಊಟ ಮಾಡಬೇಕಷ್ಟೇ. ಸೊ ನನ್ನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಗುಡ್ ನೈಟ್. ನಾಳೆ ಸಿಗೋಣ ಮತ್ತೆ.